ಕಳೆದ 80 ವರ್ಷದಲ್ಲಿ ಅನೇಕ ಮುಖ್ಯಮಂತ್ರಿಗಳನ್ನ, ಅನೇಕ ಸರ್ಕಾರವನ್ನು ನೀವೆಲ್ಲರೂ ನೋಡಿರ್ತೀರ. ಯಾವಾಗಲೂ ನಾವು ಯಾವುದೇ ಸರ್ಕಾರನ ಬ್ಲೈಮ್ ಮಾಡೋದಾಗಲಿ, ತಪ್ಪುಡುಕೋದಾಗಲಿ, ಅವರ ಕರ್ತವ್ಯ ಲೋಪವನ್ನು ಐಡೆಂಟಿಫೈ ಮಾಡೋದಾಗಲಿ, ಒಂದು ಕಳೆದ 5 ವರ್ಷ ಅಥವಾ 10 ವರ್ಷ ಮ್ಯಾಕ್ಸಿಮಮ್, ನಾವು 25 ವರ್ಷಕ್ಕೆ 20 ವರ್ಷಕ್ಕೆ ನಾವು ಅದನ್ನು ತುಲನೆ ಮಾಡಲಿಕ್ಕಾಗಲ್ಲ. ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಹೇಗಿತ್ತು, ಅತಿಗಿಂತ ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಹೇಗಿತ್ತು, ಇವೆರಡನ್ನು ನೀವು ಮಾನದಂಡವಾಗಿಟ್ಕೊಂಡು ಈ ಸರ್ಕಾರನ ಟೀಕೆ ಮಾಡ್ಬೋದು, ಟಿಪ್ಪಣಿ ಮಾಡ್ಬೋದು, ಸಾರ್ವಜನಿಕರು ಅಥವಾ ಪತ್ರಿಕೆಯಲ್ಲಿ ಅದನ್ನು ಕವರೇಜ್ ಮಾಡ್ಬೋದು. ಒಂದು. ಎರಡನೇದು, ಯಾವುದೇ ಸರ್ಕಾರನ ನಾವು ಎಚ್ಚರಿಕೆಯನ್ನು, ಅವರ ನಡವಳಿಕೆ, ಅವರ ಕಾರ್ಯಕ್ರಮಗಳು, ಅದರ ಉಪಯೋಗ ಅಥವಾ ಸರ್ಕಾರದ ಅನುದಾನವನ್ನು ಮಿಸ್ಯೂಸ್ ಆಗ್ತಿದ್ದರೆ ಅಥವಾ ನಿರ್ಲಕ್ಷ್ಯತೆಯಿಂದಿದ್ದರೆ ಅದನ್ನು ಟೀಕೆ ಮಾಡ್ಬೋದು. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಏನಂದರೆ, ಇವತ್ತಿನ ಸರ್ಕಾರದ ಮೇಲೆ ನಾನು ನೋಡಿದಾಗ, ನನ್ನ ಅನುಭವದಲ್ಲಿ 3 ವರ್ಷದಲ್ಲಿ BJP ಮತ್ತು JDS ವಿರೋಧ ಪಕ್ಷ ಇದೆ. ಅವರಿಬ್ಬರು, ನಾನು ಯಾವ ಪತ್ರಿಕೆ ನೋಡಲಿ, ಯಾವ TV ನೋಡಲಿ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ, ವೈಯಕ್ತಿಕವಾಗಿ ಟೀಕೆ ಮಾಡೋದು ನೋಡಿದ್ದೀನಿ ವಿನ, ವೈಯಕ್ತಿಕವಾಗಿ ಟೀಕೆ ಮಾಡಿರೋದನ್ನೇ ನಾನು ನೋಡಿದ್ದೀನಿ ವಿನ, ಅವರು ರಾಜ್ಯ ಜನಪರವಾದಂಥ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತಪ್ಪುಡುಕಿಲ್ಲ, ಅಥವಾ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಲ್ಲಿ ಕೊಟ್ಟಿದ್ದಂಥ ಅನೇಕ ಯೋಜನೆಗಳನ್ನ ಕೈ ಬಿಟ್ಟಿದ್ದೀರಾ, ಇದು ಮಾಡಬೇಕು ಅಂತ ಹೇಳಿದ್ದು ನೋಡಿಲ್ಲ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೂ ಹೆಚ್ಚಿನ ಅವಕಾಶ ಇದೆ, ಮಾಧ್ಯಮದವ್ರಿಗೂ ಹೆಚ್ಚಿನ ಅವಕಾಶ ಇದೆ, ಸಾರ್ವಜನಿಕರು ಅದನ್ನು ಕೇಳೋ ಹಕ್ಕಿದೆ. ಆ ನಿಟ್ಟಿನಲ್ಲಿ ಕೇಳಿದಾಗ ಬಹುಶಃ ನಾವು ಅದನ್ನು ಸರಿಪಡಿಸ್ಕೊಳ್ಳೋ ಅಂಥದ್ದು, ಅದರಿಂದ ಉಪಯೋಗ ಜನರಿಗೆ ಆಗುವಂಥದ್ದು. ಬಹುಶಃ ನೀವು, ನಾನು ಹೇಳೋದೇನಾದ್ರು ಇದನ್ನು ಬಿಟ್ಟು ಇದೇ ಸತ್ಯ, ನೀವು ಹೇಳ್ತಾ ಇರೋ ತಪ್ಪು ಅಂದರೆ ನೀವೇ ಅದನ್ನು ಇದೆಲ್ಲ ಮುಗಿದ ಮೇಲೆ ನೀವು ಮನವರಿಕೆ ಮಾಡ್ಕೋಬೋದು. ಆವಾಗ ನಿಮಗೆ ಅದ್ರ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಮಾಧ್ಯಮ ಹೇಗಾಗಿದೆ, ಸೋಷಿಯಲ್ ಮೀಡಿಯಾ ಹೇಗಾಗಿದೆ, ಪ್ರಿಂಟ್ ಮೀಡಿಯಾ ನಾವು ನೋಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಏನಾಗಿದೆ, ಯಾವ ರೀತಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹ ನೀವೆಲ್ಲ ಗಮನದಲ್ಲಿ ಇಟ್ಕೋಬೋದು. ಯಾರು ನಾನೇ ತಪ್ಪು ಮಾಡಲಿ, ನಮ್ಮ ಸರ್ಕಾರ ಮಾಡಲಿ, ನೀವು ಮಾಡಲಿ, ವಿರೋಧ ಪಕ್ಷಗಳು ಮಾಡಲಿ, ಮೀಡಿಯಾದವ್ರು ಮಾಡಿದ್ರು ಅದರ ಎಫೆಕ್ಟು, ಅದರ ಅನ್ಯಾಯ, ಅದಕ್ಕೆ ಹೋಗೋದು ರೈತರಿಗೆ, ಸಾರ್ವಜನಿಕರಿಗೆ. ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಎಲ್ಲ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಚಿಕ್ಕ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ಯಾರೇ ಏನೇ ನಾವು ಮಾಡಿದ್ರು, ನಾವು ಮಾಡೋ ಕೆಲಸದಿಂದ ಒಬ್ಬ ವ್ಯಕ್ತಿಗೆ ನಾವು ಟೀಕೆ ಮಾಡೋದ್ರಿಂದ ಈ ರಾಜ್ಯಕ್ಕೆ ಜನಕ್ಕೆ ಅನ್ಯಾಯ ಆಗುತ್ತೆ, ಅಥವಾ ಇದರ ಉಪಯೋಗ ಆಗ್ತಾಯಿಲ್ಲ ಅಂತಂದರೆ ಅದರ ಉಪಯೋಗನ ನಾವು ಹೆಚ್ಚು ಮಾಡಿದ್ರೆ ವ್ಯಕ್ತಿಗಿಂತ ನಮಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ನಾನು ಜವಾಬ್ದಾರಿ ತಗೊಂಡ ಮೇಲೆ 3 ವರ್ಷ ಭಾಳ ಸಕ್ಸಸ್ಫುಲ್ಲಾಗಿ ರೈತರಿಗೆ ಸ್ಪಂದಿಸ್ಕೊಂಡು, ರೈತರಿಗೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ಬೋದು, ಏನೆಲ್ಲ ಹಿಂದೆ ಆಗಿದ್ದಂಥ ಕೆಲವು ವ್ಯತ್ಯಾಸಗಳನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಂಬಂದು. ಒಂದು, ನೀವು ನನಗೆ ಭಾಳ ಕಡೆ ಹೇಳ್ತಿದ್ರು, ಏನು ಎಲ್ಲೋದರೂ ರಾಜ್ಯದಲ್ಲಿ MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವು ಈ ಒಂದು ಎಕ್ವಿಪ್ಮೆಂಟ್ಗಳನ್ನ ವಿತರಣೆ ಮಾಡ್ತಿದ್ದೀರ, ಹಿಂದೆಲ್ಲ ಎಲ್ಲಿದ್ದೋ ಇವು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಹಾಯಧನವನ್ನು ಸಬ್ಸಿಡಿ ಮೂಲಕ ಎಲ್ಲ ಎಕ್ವಿಪ್ಮೆಂಟ್ಗಳು ಕೊಡ್ತಾಯಿದ್ದೀರಿ ಅಂತ ಭಾಳಷ್ಟು ಚೆನ್ನಾಗಿ ಕೇಳಿದ್ದಾರೆ. ನಾನು ಇದಕ್ಕೆ ಕಾರಣ ಏನಪ್ಪ ಅಂದರೆ, ಹಿಂದೆ ನಡೀತಿತ್ತೋ ನಡೀಲಿಲ್ವೋ ನನಗೆ ಗೊತ್ತಿಲ್ಲ, ನಾನು ತಪ್ಪು ಹುಡ್ಕಕ್ಕೆ ಹೋಗಲ್ಲ. ಹಿಂದೆ ಹೇಳ್ತಿದ್ರು ನನಗೆ ಅಲ್ಲಿ ಇಲ್ಲಿ ಕಿವಿ ಮೇಲೆ,
ಸಬ್ಸಿಡಿ ಇರುತ್ತೆ. ಒಂದು ಯಾವುದೋ ಎಕ್ವಿಪ್ಮೆಂಟ್ಗೆ 50,000 ರೂಪಾಯಿದು 25,000 ಸಬ್ಸಿಡಿ ಇರುತ್ತೆ. ಆ ಸಬ್ಸಿಡಿನ ತಗೊಳ್ಳೋದು, ಸಪ್ಲೈ ಮಾಡೋದು ಎಲ್ಲ ಬಿಟ್ಬಿಟ್ರೆ ರೈತರಿಗೆ 10,000 ಕೊಟ್ಟರೆ ಅವ್ರು ಖುಷಿ ಆಯ್ತಾರೆ, ಅಧಿಕಾರಿಗಳಿಗೆ 5,000 ಸಿಕ್ಕಿದ್ರೆ ಅವ್ರು ಖುಷಿ ಆಯ್ತಾರೆ, ಇನ್ನೊಂದು 5,000 ಕಂಪ್ನಿಯವ್ರಿಗೆ ಬಿಟ್ಬಿಟ್ರೆ ಅವನು ಖುಷಿ ಆಗ್ತದೆ. ವ್ಯಾಪಾರನೇ ಮಾಡ್ದಲೇ ಅವನಿಗೆ 5,000 ಲಾಭ ಬರ್ತವನು ಇನ್ನೊಂದು ಕಡೆ ಮಾರ್ಕತ್ತೆ. ಈ ಥರನೂ ನಡೀತಾಯಿತ್ತು. ಇಲ್ಲಿ ನಮ್ಮ ಕಮಿಷನ್ರಿಲ್ಲ, ಡೈರೆಕ್ಟ್ರ್ ಇದ್ದಾರೆ. ಇವರೆಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದಕ್ಕೊಂದು QR ಕೋಡ್ ಅಂತ ಮಾಡಿದ್ರೆ ಪ್ರತಿಯೊಬ್ಬ ರೈತನಿಗೂ ನೇರವಾಗಿ ತಲುಪುತ್ತೆ, ಮಧ್ಯ ಮಿಸ್ಯೂಸ್ ಆಗಲ್ಲ ಅಂಥೇಳಿ ಒಂದು ಕಂಡುಹಿಡಿದು QR ಕೋಡನ್ನು ಮಾಡ್ದೋ. ಆವಾಗ ಕಂಪಲ್ಸರಿ ರೈತ ತಗೊಳ್ಳೇಬೇಕು. ಸಬ್ಸಿಡಿ ಸಪ್ಲೈ ಮಾಡಿದ ಕಂಪ್ನಿಗೆ ಹೋಗುತ್ತೆ, ಇಲ್ಲ ಪೂರ್ತಿ ದುಡ್ಡು ಕೊಟ್ಟು ತಗೊಂಡವ್ರಿಗೆ ರೈತರಿಗೆ ಹೋಗುತ್ತೆ. ಅದರಿಂದ ಇವತ್ತು ಸಫಿಷಿಯೆಂಟಾಗಿ ಎಲ್ಲ ಥರದ ಆಧುನಿಕವಾದಂಥ ಬೆಳೆ ಸೋಯಿಂಗಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡಿ ಹಾರ್ವೆಸ್ಟ್ ಮಾಡೋವರೆಗೂ ಆಲ್ಮೋಸ್ಟ್ ಆಲು 80% ನಾವು ಎಲ್ಲ ಬೆಳೆಗೆ ನಾವು ಎಕ್ವಿಪ್ಮೆಂಟನ್ನು ಇವತ್ತು ಸಬ್ಸಿಡಿ ಮೂಲಕ ಕೊಡ್ತಾಯಿದ್ವಿ. ಈ ಕಾಟನ್ ಒಂದನ್ನು ನಾವು ಈಗ ಈ ವರ್ಷದಿಂದ ಕೊಡಬೇಕು ಅಂತೇಳಿ ಭಾಳ ಬೇಡಿಕೆ ಇದೆ, ಪ್ರಯತ್ನ ಮಾಡ್ತಾಯಿದ್ವಿ. ಅದನ್ನ ಯೂನಿವರ್ಸಿಟಿಯವರು ಇನ್ನೂ ಫೈನಲೈಸ್ ಮಾಡಿಲ್ಲ. ಅದೊಂದು ಟೆಕ್ನಿಕಲ್ ರಿಪೋರ್ಟ್ ಇದೆ, ಅದನ್ನು ಆದಮೇಲೆ ಮಾಡ್ತೀವಿ. ಈಗ ಹೈಟೆಕ್ ಹಾರ್ವೆಸ್ಟ್ ಹಬ್ಬು ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯದಿಂದ ಲೇಬರ್ ಬರ್ತಿದ್ರು, ಅಡ್ವಾನ್ಸ್ ತೊಗೋತಿದ್ರು 10 ಲಕ್ಷ. ಅವರು ಒಂದು ಸ್ವಲ್ಪ ದಿವಸ ಇರೋರು ಅಲ್ಲಿಂದ ಬೇರೆ DC ಫೋನ್ ಮಾಡಿಸೋರು, ಲೇಬರ್ನ ಕರ್ಕೊಂಬಂದು ಒತ್ತಾಯವಾಗಿ ಇದು ಮಾಡ್ತಾರೆ ಅಂತ, ಕೇಸ್ ಹಾಕ್ತೀವಿ ಅಂತ. ಮತ್ತು ಅವ್ರು ವಾಪಸ್ ಹೋಗೋರು, ಅಡ್ವಾನ್ಸು ಇಲ್ಲ, ಅವ್ರ ಕೂಲಿನೂ ಇಲ್ಲ. ಈ ಥರ ಅನೇಕರು ಬಂದು ಹೇಳ್ಕೊತಾಯಿದ್ರು. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಕೆಲವು ಸಬ್ಸಿಡಿ ಸಹಾಯಧನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೊಡ್ತೀವಿ ನಮ್ಮ ಇಲಾಖೆ. ಈ ಹೈಟೆಕ್ ಹಾರ್ವೆಸ್ಟ್ ಹಬ್ಗೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ನಾವು ಇದು ಹೊಸ ಸ್ಕೀಮು ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಇದೆಯೋ ಅಲ್ಲೋ ಗೊತ್ತಿಲ್ಲ, ಎಲ್ಲರೂ ಇದೆಯಾ? ಇದು ಸ್ಟೇಟ್ ಕಾರ್ಯಕ್ರಮ ಆದ್ದರಿಂದ ಬಹುಶಃ ಬೇರೆ ಎಲ್ಲೂ ನಾನು ಕೇಳಿಲ್ಲ. ಪ್ರಪ್ರಥಮವಾಗಿ ನಾನು ಕೃಷಿ ಸಚಿವನಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ 173 ಕೋಟಿಲಿ ಇದೆಷ್ಟು 1 ಕೋಟಿ ಮಿಷನ್ ಇದ್ದರೆ 50 ಲಕ್ಷ ಸಬ್ಸಿಡಿ. ಸ್ವತಂತ್ರ ಬಂದ ಮೇಲೆ ಯಾವ ರಾಜ್ಯನೂ ಒಬ್ಬ ರೈತನಿಗೆ 50 ಲಕ್ಷ ಸಬ್ಸಿಡಿ ಅಂದರೆ ಇದು ಸಾಧಾರಣವಾದಂಥ ಕಾರ್ಯಕ್ರಮ ಅಲ್ಲ. ಬಹುಶಃ ನೀವು ಅದನ್ನು ಯೋಚನೆ ಮಾಡ್ಬೋದು. 10,000 ಕೊಟ್ಟರೆ 20,000 ಕೊಟ್ಟರೆ ದೊಡ್ಡ ಸಹಾಯ. SC STಗೆ 50 ಲಕ್ಷ, ಜನರಲ್ಗೆ 40 ಲಕ್ಷ. ಇಷ್ಟು ದೊಡ್ಡ ಪ್ರಮಾಣದ ಸಬ್ಸಿಡಿನ 524 ಈ ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಾವು ವಿತರಣೆ ಮಾಡಿದ್ದೀವಿ ಈ 3 ವರ್ಷ. ಬಹುಶಃ ಇನ್ನೊಂದು 3 ವರ್ಷ ಕೊಟ್ಟರೆ ಮತ್ತೆ ರಿಪೀಟ್ ಬೇರೆ, ಆದರೆ ಸಫಿಷಿಯೆಂಟಾಗಿ ಇವತ್ತು ಕಬ್ಬನ್ನು ಕಟಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಏನು ಉಪಯೋಗ? ಒಂದು ಕಡೆ ಲೇಬರ್ ಪ್ರಾಬ್ಲಮ್, ಸೊ ಅಡ್ವಾನ್ಸ್ ಹೋಗ್ತಿದ್ದು ತಪ್ಪಿತು. ಮತ್ತು ಇಳುವರಿ ಕನಿಷ್ಠ 5ರಿಂದ 10 ಟನ್ನು ಈ ಮಿಷನರಿಯಿಂದ ಕಟ್ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಕನಿಷ್ಠ 5ರಿಂದ 10 ಟನ್ನು ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಆಮೇಲೆ ಈ ಸೊಹೆಂಗೆ ಇದನ್ನು ನಾವು ಮಿಷನ್ ಉಪಯೋಗಿಸಿ ನಾಟಿ ಮಾಡಿದ್ರೆ ಕನಿಷ್ಠ ಅದು 10 ಟನ್ನು ಜಾಸ್ತಿ ಆಗುತ್ತೆ. ಈಗ ಕಬ್ಬು ಪಕ್ಕಕ್ಕೆ ನಾಟಿ ಹಾಕ್ತಾರೆ, ಡಿಸ್ಟೆನ್ಸ್ ಮಿನಿಮಮ್ ಇದ್ದರೆ ಇಳುವರಿ ಜಾಸ್ತಿ ಬರುತ್ತೆ. ರೈತರಿಗೆ ಒಂದು 10 ಅಡಿ ಜಾಗದಲ್ಲಿ 10ನ್ನು ನಾವು ನೆಟ್ಬಿಟ್ರೆ ನಾಟಿ 10 ನಮಗೆ ಇಳುವರಿ ಬರುತ್ತೇನೋ ಭ್ರಮೆ. ಆದರೆ ಅದಲ್ಲ, ಅದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಇದ್ದರೆ ಟೆಕ್ನಿಕಲಿ ಏನಿದೆ, ನಮ್ಮ ವಿಶ್ವವಿದ್ಯಾನಿಲಯ ಸೈನ್ಸಿಸ್ಟ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಇಲಾಖೆ ಅಧಿಕಾರಿಗಳೇನು ಮಾರ್ಗದರ್ಶನ ಮಾಡ್ತಾರೆ, ಅದರ ಆಧಾರದ ಮೇಲೆ ಮಿನಿಮಮ್ ಡಿಸ್ಟೆನ್ಸ್ ಯಾವುದೇ ಬೆಳೆನಾಕ ನಾವು ನೆಟ್ಟರೂ ಇಳುವರಿ ಜಾಸ್ತಿ ಆಗುತ್ತೆ. ಇನ್ನೊಂದು ಜನ ತಪ್ಪು ತಿಳ್ಕೊಂಡಿದ್ದಾರೆ, ನೀರು ಜಾಸ್ತಿ ಕೊಟ್ಟರೆ ನಮಗೆ ಸಫಿಷಿಯೆಂಟಾಗಿ ಭತ್ತ ಬರುತ್ತೆ,
ಕಬ್ಬು ಜಾಸ್ತಿ ಇಳುವರಿ ಕೊಡುತ್ತೆ. ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕೊಟ್ಟರೆ ಮಾತ್ರ ಇಳುವರಿ ಜಾಸ್ತಿ ಬರುತ್ತೆ. ನೀರು ನಿಂತರಲ್ಲ. ಕಬ್ಬಿನ ಬೆಳೆನಲ್ಲೂ ನೀರು ನಿಲ್ಲಿಸಬೇಕು ಅಂತಿಲ್ಲ, ಭತ್ತದ ನಾಟಿನಲ್ಲೂ ನೀರು ನಿಲ್ಲಿಸಬೇಕು ಅಂತಿಲ್ಲ. ಆ ರೀತಿ ಇವತ್ತು ಜನರಿಗೆ ನಾವು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಒಂದೇ ಹೊಲದಲ್ಲಿ ಒಂದೇ ತೋಟದಲ್ಲಿ ಬಹು ಬೆಳೆ, ಆ ಕಾರ್ಯಕ್ರಮವನ್ನು ನಾವು ಸಾಕಷ್ಟು ಜಿಲ್ಲೆನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಹು ಬೆಳೆಯನ್ನು ಬೆಳೆಯೋದ್ರಿಂದ ಆರ್ಥಿಕವಾಗಿ ಆ ರೈತನಿಗೆ ಅನುಕೂಲ ಆಗ್ತಕ್ಕಂಥದ್ದು. ಈ ಸ್ಯಾಪನ್ನು ಇಂಟ್ರೊಡ್ಯೂಸ್ ಮಾಡಿದ್ವು. 2 ವರ್ಷದಲ್ಲಿ 20 ಲಕ್ಷ ರೈತರಿಗೆ ಮಾರ್ಗದರ್ಶನ ಮಾಡಿದ್ವಿ. ಅದೊಂದು ಆ್ಯಪ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಅದರ ಮೂಲಕ ರೈತರಿಗೆ ಏನು ಡಿಸೀಸ್ ರೋಗ, ಆ ರೋಗಕ್ಕೆ ಏನು ಮೆಡಿಷನ್ ಕೊಡಬೇಕು ಅನ್ನೋದನ್ನು ಅವರ ಮೊಬೈಲ್ಗೆ ಹೋಗೋ ಥರ ಆ ತೋಟದಲ್ಲಿ ಅವರ ಬೆಳೆನಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಆ ಫೋಟೋ ತೆಗೆದ ತಕ್ಷಣ ಅವ್ರ ಮೆಸೇಜ್ ಹೋಗುತ್ತೆ. ಆ ಥರದ್ದು 20 ಲಕ್ಷ ರೈತರಿಗೆ ಇಲ್ಲಿವರೆಗೆ ಮಾರ್ಗದರ್ಶನ ಮಾಡಿದ್ವಿ ನಾವು. ಈ ಕೃಷಿ ಹೊಂಡ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಯಿತು. 13ರಿಂದ 18, 18ರಿಂದ 23 ಹಿಂದೆ BJP ಮತ್ತು ಜನತಾದಳದವರು ಮುಖ್ಯಮಂತ್ರಿ ಇದ್ದಾಗ ನಿಲ್ಲಿಸ್ಬಿಟ್ರು. ಮತ್ತೆ ನಾನು ಮಂತ್ರಿ ಆದಾಗ ಆ ಕಾರ್ಯಕ್ರಮ ಒಳ್ಳೆಯದು, ನೀವೇ ಮಾಡಿದ್ದು, ಇದನ್ನು ಮುಂದುವರ್ಸೋಣ ಅಂತ CMಗೆ ಹೇಳಿದಾಗ ಅವ್ರು ಭಾಳ ಸಂತೋಷವಾಗಿ ಒಪ್ಕೊಂಡು ಮುಂದುವರ್ಸಿದ್ರು. ಆ ಕಾರ್ಯಕ್ರಮ 104 ತಾಲೂಕಿಗಿತ್ತು. ನಾನು ಅಷ್ಟೊತ್ತಿಗಾಗಲೇ ಒಂದಷ್ಟು ಪ್ರವಾಸ ಮಾಡಿದ್ರಿಂದ CMಗೆ ಹೇಳಿದೆ, ಈವನ್ ಇರಿಗೇಟೆಡ್ ಲ್ಯಾಂಡಲ್ಲೂ ಬೇಕಾಗುತ್ತೆ ಸರ್. ಕಾರಣ ಸಮ್ಟೈಮ್ ಡ್ಯಾಮ್ನ ಕೊನೆಗಾಲದಲ್ಲಿ ನೀರು ನಿಂತರೆ ಇವರು ಶೇಖರಣೆ ಆಗಿದ್ದರೆ ಅದರ ಬೆಳೆ ಉಪಯೋಗ ಬರುತ್ತೆ. ಹಾಗಾಗಿ ಆ ಕಾರ್ಯಕ್ರಮವನ್ನು ಎಕ್ಸ್ಟೆಂಡ್ ಮಾಡಿ 224 ಕ್ಷೇತ್ರಕ್ಕೂ ನಾವು ಕೃಷಿ ಹೊಂಡ ಮಾಡ್ತಾಯಿದ್ದೀವಿ. ಅನ್ಲಿಮಿಟ್ ಕೃಷಿ ಹೊಂಡ. ರೈತರು ಯಾರು ಬೇಕಾದ್ರೂ ಅವರು RTC ತಂದು ಅದನ್ನು ಪಡ್ಕೋಬೋದು. 1 ಯೂನಿಟ್ಗೆ ಅಪ್ರಾಕ್ಸಿಮೇಟ್ಲಿ 3 ಲಕ್ಷ. ಅದು 2 ಡೈಮೆನ್ಷನ್ ಇದೆ. ಡೈಮೆನ್ಷನ್ ಕಡಿಮೆ ತೊಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಒಟ್ಟು 30,000 ಕೃಷಿ ಹೊಂಡನ ಈ 3 ವರ್ಷದಲ್ಲಿ ಮಾಡಿದ್ವಿ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾವು ITF ಮಾಡ್ತಿದ್ದೋ, ಇಂಟರ್ನ್ಯಾಷನಲ್ ರೇಟ್ ಫೇರ್ ಅಂತ. ಅದು ಸಾವಯವ ಬೆಳೆ ಸಿರಿಧಾನ್ಯವನ್ನು ಪ್ರಮೋಟ್ ಮಾಡೋದು, ಸಿರಿಧಾನ್ಯವನ್ನು ಮಾರ್ಕೆಟ್ ಮಾಡೋದು, ಸಿರಿಧಾನ್ಯವನ್ನು ಒಂದು ಪ್ರೊಸೆಸಿಂಗ್ ಮಾಡಿ ಜನರಿಗೆ ಉಪಯೋಗಿಸ್ಲಿಕ್ಕೆ ಅನುಕೂಲ ಆಗುವಂತೆ ಮಾಡೋದು. 3 ವರ್ಷ ಮಾಡಾದಮೇಲೆ ಭಾಳ ಸಕ್ಸಸ್ಫುಲ್ಲಾಗಿ ಅದನ್ನು ಸಾಕು, ಮತ್ತೇನಾದರೂ ಒಂದು ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳು ನಾನು ಕೂತ್ಕೊಂಡು ಚರ್ಚೆ ಮಾಡಿದಾಗ, ನಾವು ಬೆಳಿತೀವಿ, ಕಷ್ಟವೋ ಸುಖನೋ ಈ ಥರ ಹವಾಮಾನದ ವ್ಯತ್ಯಾಸದಲ್ಲೂ ಮಳೆ ವ್ಯತ್ಯಾಸದಲ್ಲೂ ಒಂದಷ್ಟು ಏನೋ ಕಷ್ಟಪಟ್ಟು ಮಳೆ ಹೆಚ್ಚಾದಾಗ ಮಳೆ ಕಡಿಮೆ ಆದಾಗ ರೈತರು ಬೆಳೆದು ಅದನ್ನು ಮಾರ್ಕೆಟ್ ಸರಿಯಾಗಿ ಆಗದೇ ಇದ್ರು, ಅವ್ರಿಗೆ ಅದರ ಬೆಲೆ ಸಿಕ್ಕದೇ ಇದ್ದಾಗ ನಾವು ರೈತರಿಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಉತ್ಪಾದನೋತ್ತರ ITF ಮೇಳವನ್ನು ಅರಮನೆ ಮೈದಾನದಲ್ಲಿ ಮಾಡಿದೆವು. ಇದು ಸಂದರ್ಭ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದರು ಅದಕ್ಕೆ ಸಮಾರಂಭಕ್ಕೆ. ಅವರೇ ಹೇಳಿದ್ರು, ನೀವು ಭಾಳ ಜನ ಇದ್ದಿರಿ, ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ಫಸ್ಟ್ ಕರ್ನಾಟಕದಲ್ಲಿ ಮಾಡಿರೋದು. ಇದನ್ನು ನಾನು ಬೇರೆ ರಾಜ್ಯಗಳಿಗೂ ಮಾಡಲಿಕ್ಕೆ ಡೈರೆಕ್ಷನ್ ಕೊಡ್ತೀನಿ ಅಂತೇಳಿ ಅವ್ರ ಸೆಕ್ರೆಟರಿಗೂ ಅಲ್ಲೋಗಿ ಮಾತನಾಡಿ, ಇಲ್ಲ ಇದು ಒಳ್ಳೆಯ ಕಾರ್ಯಕ್ರಮ, ಇದು ಬೇಕಾಗಿದೆ ಇವತ್ತಿನ ಸಂದರ್ಭಕ್ಕೆ. ನಾವು ಉತ್ಪಾದನೆ ಆದ ನಂತರ ರೈತರಿಗೆ ಏನೆಲ್ಲ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗತ್ತೆ, ಅನುಕೂಲ ಮಾಡಿಕೊಡ್ಲಿಕ್ಕಾಗತ್ತೆ, ಅದನ್ನು ಜನರಿಗೆ ಕಾರ್ಯಕ್ರಮದ ಮೂಲಕ ತಿಳಿಸ್ಬೇಕು. ಅವರು 2-3 ಬಾರಿ ಹೇಳಿದ್ದಾರೆ. ಅವರು ಮಂತ್ರಿ ಆದಮೇಲೆ, ಕೃಷಿ ಮಂತ್ರಿ ಆದಮೇಲೆ 2 ವರ್ಷ ಆಯಿತು, ನಾನು 3 ವರ್ಷ ಆಯಿತು. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾಯಿದೆ ಅಂತೇಳಿ 3-4 ಬಾರಿ ಪ್ರೆಸ್ನಲ್ಲಿ ಹೇಳಿದ್ದಾರೆ. ಒಬ್ಬರು BJPಯ ಕೇಂದ್ರದ 17 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಒಬ್ಬ ಸೀನಿಯರ್ ಲೀಡ್ರು ಅವರು ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ. ನಮ್ಮ ಸರ್ಟಿಫಿಕೇಟ್ ನಾವು ತಗೊಂಡಿಲ್ಲ, ಅಥವಾ ನಮ್ಮ ಸರ್ಟಿಫಿಕೇಟ್ ನಮಗೆ ಬೇಕಾದವರು ಪತ್ರಿಕೆಯಲ್ಲಿ ಬರ್ಸ್ಕೊಂಡಿಲ್ಲ. ನಮಗೆ ಅಭಿನಂದನೆ ಹೇಳಿರ್ತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ 17 ವರ್ಷ ಮುಖ್ಯಮಂತ್ರಿಯಾಗಿ ಅನುಭವ ಇರ್ತಕ್ಕಂಥ ಒಬ್ಬ ಕೇಂದ್ರದ ಕೃಷಿ ಸಚಿವರು ಹೇಳಿರ್ತಕ್ಕಂಥ.
ಸೊ ಇದರ ಜೊತೆಗೆ ಇವತ್ತು ಆ ಒಂದು ಮೇಳದಲ್ಲಿ ಭಾಳ ಮುಖ್ಯವಾಗಿ ನಾವು ದೇಶಿ ತಳಿಗಳನ್ನ ಎಲ್ರಿಗೂ ಎಕ್ಸಿಬಿಷನ್ ಮೂಲಕ ಏನೆಲ್ಲ ತಳಿಗಳಿದೆ, ಅದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಎಕ್ಸಿಬಿಷನ್ ಮಾಡಿ ತೋರಿಸಿದ್ದೀವಿ. ಮತ್ತು ಪ್ರೊಸೆಸ್ಸಿಂಗು, ಮಾರ್ಕೆಟಿಂಗು, ಬ್ರ್ಯಾಂಡಿಂಗ್ಗೆ ಹೆಚ್ಚಿಗೆ ರೈತರಿಗೆ, ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. ಇವತ್ತು ಮಾರ್ಕೆಟ್ ಒಂದೇ ನಮ್ಮ ರೈತರಿಗೆ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಅದರ ಬಗ್ಗೆ ಯಾವ ರೀತಿ ಮಾರ್ಕೆಟಿಂಗ್ ಕನೆಕ್ಟ್ ತೊಗೋಬೋದು, ನೇರವಾಗಿ ದಳ್ಳಾಳಿಗಿಟ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಬೋದು, ನೇರವಾಗಿ ಬೇರೆ ರಾಜ್ಯಕ್ಕೆ, ಬೇರೆ ಮಾಲೀಕರಿಗೆ ಕೊಡಬಹುದು ಅನ್ನೋದನ್ನು ನಾವು ಆ ಮೇಳದಲ್ಲಿ ತಿಳಿಸಿದ್ದೀವಿ. ಜೊತೆಗೆ ಬ್ರ್ಯಾಂಡಿಂಗ್, ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ರೆ ₹100 ಬಾಳೋ ವಸ್ತು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಕನಿಷ್ಠ ವರ್ಸ್ಟ್ ₹500 ₹1000 ಬೆಲೆ ರೈಸ್ ಆಗುತ್ತೆ. ಮಿನಿಮಮ್ 500 ₹1000 ರೇಟ್ ರೇಂಜ್ ಆಗುತ್ತೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ. ಎನಿ ಪ್ರಾಡಕ್ಟ್ ನೀವು ಅದನ್ನು ಎಕ್ಸಾಂಪಲ್ ನೋಡ್ಬೋದು. ಈಗೆಲ್ಲ ಇಲ್ಲಿ ಸ್ಟಾಲ್ಗಳು ನೋಡ್ಕೊಂಬಂದವು ನಾವು. ಸುಮ್ಮನೆ ರಾಗಿ ಬೆಳೆದ್ಬಿಟ್ಟು ರಾಗಿ ಮಾರಿದ್ರೆ ಏನು ಸಿಗುತ್ತೆ, ರಾಗಿಗೆ ಬೈ ಪ್ರಾಡಕ್ಟ್ ಮಾಡಿ ಬ್ರ್ಯಾಂಡ್ ಮಾಡಿಕೊಟ್ರೆ ಏನಾಗುತ್ತೆ. ಇದನ್ನು ನಾವು ಮೇಳದಲ್ಲಿ, ಜೊತೆಗೆ ಅಧಿಕಾರಿಗಳು, ಕೆಫೆಕ್ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾಯಿದೆ. ಇವತ್ತು ಏನು ಇಲ್ಲಿ ಸ್ಟಾಲ್ನ ಹಾಕಿದ್ದೀವಿ, ಇದು 5 ವರ್ಷದ ಒಂದು ಯೋಜನೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜಾಯಿಂಟಾಗಿ ಕೊಟ್ಟಿದ್ದು. ಇದು 1 ವರ್ಷ ಎಕ್ಸ್ಟೆಂಡ್ ಮಾಡಿ ನಮ್ಮ ಸರ್ಕಾರ FEMA 5 ವರ್ಷ ಒಂದು ಮಾಡಿದಂಥ ಕಾರ್ಯಕ್ರಮಗಳಿಗೆ ಇದು ಒಂದೇ ವರ್ಷ 5 ವರ್ಷ 5,000 ಚಿಲ್ಲರೆ 6,000 ಯೂನಿಟ್ಗೆ ಕೊಟ್ಟಿದ್ದು. ಇದು ಒಂದೇ ವರ್ಷ ನಮ್ಮ ಅಧ್ಯಕ್ಷರು ಇಲ್ಲೇ ಅವರೇ, ನಮ್ಮ MD ಇಲ್ಲೇ ಇದ್ದಾರೆ, ನಾನು ಮಾತಾಡಿ ಒಂದೇ ವರ್ಷದಲ್ಲಿ 6,000 ಯೂನಿಟ್ಗೆ ₹15 ಲಕ್ಷ ಸಬ್ಸಿಡಿ. ಮೊದಲು ರಾಜ್ಯ ಸರ್ಕಾರ 40%, ಕೇಂದ್ರ ಸರ್ಕಾರ 60% ಕೊಡ್ತಿತ್ತು. ಈ ಬಾರಿ ನಾವು ಇದಕ್ಕೆ ವಿಶೇಷವಾಗಿ ಉತ್ತೇಜನ ಕೊಡಬೇಕು ಅಂತೇಳಿ 9 ಲಕ್ಷ ರಾಜ್ಯ ಸರ್ಕಾರ, 6 ಲಕ್ಷ ಕೇಂದ್ರ ಸರ್ಕಾರ, 60% ನಾವೇ ಕೊಡೋದು ಅಂತ ತೀರ್ಮಾನ ಮಾಡಿ 40% ಅವರು ಅಂತೇಳಿ. ಸೊ 6,000 ಯೂನಿಟ್ಗೆ ನಾವು 15 ಲಕ್ಷದಂಗೆ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ದೀವಿ. ಇದಕ್ಕೆ ಒಂದು ನೋಡಿ, ನಾವು ಒಂದು ಇಂಡಸ್ಟ್ರೀಸ್ ತಂದರೆ ಇಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಅವ್ರಿಗೆ ಜಾಗ ಕೊಡಬೇಕು, ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ಅವ್ರಿಗೆಲ್ಲ ಪ್ರೊಸೆಸ್ಸನ್ನು ಸಿಂಗಲ್ ವಿಂಡೋ ಮಾಡಬೇಕು, ಅವ್ರು ಇಲ್ಲಿಂದ ಆಂಧ್ರಕ್ಕೆ ಹೋಗ್ಬಿಡ್ತಾರೆ, ಅಲ್ಲಿಗೆ ಹೋಗ್ಬಿಡ್ತಾರೆ ಅಂತೆಲ್ಲ ಹುಡುಕಾಡ್ತೀವಿ ನಾವು. ನೋಡಿ, ಇದು ಮಿನಿಮಮ್ ಒಂದು ಯೂನಿಟ್ ಸಕ್ಸಸ್ ಆದರೆ 99-100% ಸಕ್ಸಸ್ ಆಗ್ತವೆ. 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. 6,000ಕ್ಕೆ 60,000 ಜನಕ್ಕೆ ಇದು 1 ವರ್ಷದಲ್ಲಿ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಈ ಥರದನ್ನು ನಾವು ಹೆಚ್ಚು ಮಾಡಿದ್ರೆ ಪ್ರತಿಯೊಬ್ಬ ಊರಲ್ಲಿರೋ ಅಂಥ ಸಾಮಾನ್ಯ ಓದಿರೋನು, ಓದ್ದಲೇ ಇರೋನು, ವ್ಯವಸಾಯ ಮಾಡೋರು ಎಲ್ಲರೂ ಆರ್ಥಿಕವಾಗಿ ಅವ್ರ ಕುಟುಂಬದ ಭದ್ರತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ನಾನು, ನಮ್ಮ ಅಧಿಕಾರಿಗಳು, ನಮ್ಮ ಇಲಾಖೆ, ನಾವು ನಿರಂತರವಾಗಿ ನಮ್ಮ ಯೂನಿವರ್ಸಿಟಿ, ನಮಗೆ ಆಡಂಬರದ ಜೀವನ ನಮ್ಮ ಇಲಾಖೆಗೆ ಸಂಬಂಧ ಇಲ್ಲ. ನಾವು ಪ್ರಚಾರ ತಗೊಳ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಪ್ರತಿ ಹಂತದಲ್ಲೂ, ಪ್ರತಿ ದಿವಸ, ಪ್ರತಿ ಯೋಜನೆಯನ್ನು ಹುಡುಕಿ ಇವತ್ತು ರೈತರ ಕುಟುಂಬಗಳಿಗೆ ಅನುಕೂಲ ಆಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀವಿ. ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ. ಇದಲ್ಲದೆ ನಾನು ಬರೋದಕ್ಕಿಂತ ಮೊದಲು ಇನ್ಶೂರೆನ್ಸನ್ನು ಉಪಯೋಗ 12-17 ಲಕ್ಷದವರೆಗೂ ರೈತರು ರಿಜಿಸ್ಟರ್ ಆಗ್ತಿತ್ತು, ಅವರಿಗೆ ಇನ್ಶೂರೆನ್ಸ್ ಬರ್ತಿತ್ತು. ಇವತ್ತು 28 ಲಕ್ಷ ಜನ ಪ್ರತಿ ವರ್ಷ ರಿಜಿಸ್ಟರ್ ಮಾಡ್ತಾರೆ ಇನ್ಶೂರೆನ್ಸ್. ಈ 3 ವರ್ಷದಲ್ಲಿ 6,000 ಕೋಟಿ ಇನ್ಶೂರೆನ್ಸ್ ಮೂಲಕ ರಾಜ್ಯದ ರೈತರಿಗೆ ನಾವು ನೇರವಾಗಿ DBT ಮೂಲಕ ಯಾವುದೇ ಅರ್ಜಿ ಹಿಡ್ಕೊಂಡು ಯಾವುದೇ ಕಚೇರಿಗೆ ಹೋಗದಂಗೆ ಅವ್ರಿಗೆ ಹಣ ತಲುಪಿದೆ. ನೇರವಾಗಿ 6,000 ಕೋಟಿ 3 ವರ್ಷದಲ್ಲಿ. ಗುಲ್ಬರ್ಗ ಒಂದೇ ಜಿಲ್ಲೆಯಲ್ಲಿ ಕಳೆದ ವರ್ಷ 900 ಕೋಟಿ ಒಂದು ಜಿಲ್ಲೆಗೆ ಇನ್ಶೂರೆನ್ಸ್ ಹೋಗಿದೆ. ಆದರೆ ಪ್ರೀಮಿಯಮ್ಮು 98% ನಾವು ಕಟ್ತೀವಿ, ಕೇಂದ್ರ ಮತ್ತು ರಾಜ್ಯ
98% ಪ್ರೀಮಿಯಮು ನಾವೇ ಕಟ್ಟಿ 2% ಅಷ್ಟೇ ಅವನ ಕಮಿಟ್ಮೆಂಟ್. ಪೇಪರ್ ತಗೊಂಬರ್ಬೇಕಲ್ಲ, ಅದಕ್ಕೋಸ್ಕರ ಒಂದು 2% ಬಂದು ರಿಜಿಸ್ಟರ್ ಮಾಡೋದಕ್ಕೆ ಹೇಳಿದ್ದೀವಿ. 2% ಕಟ್ಟಿದಂಥ ರೈತರಿಗೆ 98% ನಾವು ಪ್ರೀಮಿಯಂ ಕಟ್ಟಿ ಪ್ರಚಾರ ಮಾಡಿ ಹೇಳಿ ನಮ್ಮ ಇಲಾಖೆ ಅಧಿಕಾರಿಗಳು, ಪಂಚಾಯತಿ ಮೂಲಕ, ಲೋಕಲ್ ಜನಪ್ರತಿನಿಧಿಗಳ ಮೂಲಕ ಇವತ್ತು 28 ಲಕ್ಷ ರೈತರು ಇದರ ಬೆನಿಫಿಟ್ ತಗೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ತೊಗೊಂಡೋಗಿದ್ದೀವಿ. ಇವತ್ತು ಎಕ್ವಿಪ್ಮೆಂಟ್ಗಳು 1154 ಕೋಟಿ 3,43,934 ರೈತರಿಗೆ ಸಹಾಯಧನ ಕೊಟ್ಟಿದ್ದೀವಿ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾಡಲಿಕ್ಕೆ 91 ಕೋಟಿ 4,36,729 ರೈತರಿಗೆ, ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ 7 ಲಕ್ಷ ರೈತರಿಗೆ 1,600 ಕೋಟಿ ಸಹಾಯಧನ ಕೊಟ್ಟಿದ್ದೀವಿ. ಹನಿ ನೀರಾವರಿ, ಮಣ್ಣಿನ ಪರೀಕ್ಷೆ, ಎಲ್ಲಕ್ಕಿಂತ ಭಾಳ ಮುಖ್ಯವಾದದ್ದು ಇವತ್ತು ನಮ್ಮ ರೈತರಿಗೆ ಬೆಳೆ ಪದ್ಧತಿ, ವಾತಾವರಣಕ್ಕೆ ಹೊಂದ್ಕೊಳ್ಳೋಂಥ ಬೆಳೆ ತಳಿಗಳು ಮತ್ತು ಮಣ್ಣಿನ ಸ್ಟ್ರೆಂತ್, ಇದನ್ನು ನಾವು ಮುಖ್ಯವಾಗಿ ಜನರಿಗೆ ಕೊಡಬೇಕಾಗಿರೋದು. ನಾವು ಮೊದಲೇ 2 ಲಕ್ಷ 2.5 ಲಕ್ಷ ಆಗ್ತಾಯಿತ್ತು ಸ್ಯಾಂಪಲ್ ಇಡೀ ವರ್ಷಕ್ಕೆ. ಈಗ ನಾನು ಸಚಿವನಾದ ಮೇಲೆ 5 ಲಕ್ಷ ಶಾಂಪಲು, ಅದಕ್ಕಿಂತ ಹೆಚ್ಚು ಮಾಡಬೇಕು ಅಂತೇಳಿ 5 ಲಕ್ಷ ಮಿನಿಮಮ್ ಮಾಡಲೇಬೇಕು ಅಂತ ಕಟ್ಟುನಿಟ್ಟಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ವಿ. ಒಬ್ಬ ರೈತ ಆ ಮಣ್ಣಿನ ಗುಣಗಳನ್ನ ತಿಳ್ಕೊಂಡ್ರೆ ಯಾವ ಬೆಳೆ ಹಾಕಬೇಕು, ಗೊಬ್ಬರ ಎಷ್ಟು ಹಾಕಬೇಕು, ಔಷಧಿ ಯಾವ ಥರ ಉಪಯೋಗಿಸ್ಬೇಕು, ಇದೆಲ್ಲವನ್ನು ಗೊತ್ತಾದರೆ ಬೆಳಿಲಿಕ್ಕೆ ಸಾಧ್ಯ. ಗೊಬ್ಬರ ಎಷ್ಟು ಹಾಕೋದು, ಔಷಧಿ ಜಾಸ್ತಿ ಹೊಡೆಯೋದು, ಇದರಿಂದ ಖರ್ಚು ಜಾಸ್ತಿ, ಇಳುವರಿನೂ ಇರಲ್ಲ, ನಷ್ಟನೂ ಇರಲ್ಲ. ಇದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಭಾಳ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಒಟ್ಟು 58 ಲ್ಯಾಬ್ ಇದೆ ಇಡೀ ರಾಷ್ಟ್ರದಲ್ಲಿ. 41ನ್ನ NABL ಅಕ್ರಿಡೇಷನ್ ಮಾನ್ಯತೆನ ಪಡೆದಿರ್ತಕ್ಕಂಥದ್ದು ಇದು ಒಂದೇ ರಾಜ್ಯ. ಅದಕ್ಕೆ ನಮ್ಮ ಪುತ್ರನೇ ಕಾರಣ. ನಮ್ಮ ಸೆಂಟ್ರಲ್ ಇದನ್ನು ನೋಡ್ಕೊಳ್ಳೋವಂಥ ಒಬ್ಬ CEO ಬಂದಿದ್ದರು. ಅವರು ಹೇಗೆ ಇದು ಸಾಧ್ಯ, ಇಡೀ ರಾಷ್ಟ್ರ ನಾನು ಸುತ್ತಾಡ್ತಾ ಇದ್ದೀನಿ, ಎಲ್ಲೂ 10% 20%ಗಿಂತ NABL ತಗೊಳಕ್ಕಾಗ್ತಾಯಿಲ್ಲ. ನೀವು 42 ಲ್ಯಾಬ್ಗಳನ್ನ ಒಂದೇ ವರ್ಷದಲ್ಲಿ 2 ವರ್ಷದಲ್ಲಿ ನೀವು ತಗೊಂಡಿದ್ದೀರಾ ಅಂದರೆ ಏನಿದರ ಒಂದು ಬುದ್ಧಿವಂತಿಕೆನ ಉಪಯೋಗಿಸಿದ್ದೀರಾ ಅಂಥೇಳಿ ನಾನು ಇದ್ದೆ ಒಂದು ಮೀಟಿಂಗ್ನಲ್ಲಿ. ಅವ್ರು ನನ್ನನ್ನೇ ಪ್ರಶ್ನೆ ಮಾಡಿ ಏನು ಪವಾಡ ಮಾಡಿದ್ದೀರಾ ಸರ್ ಅಂತ ಕೇಳ್ತಾಯಿದ್ರು. ನಮ್ಮ ಅಧಿಕಾರಿಗಳ ಶ್ರಮ, ನಾವು ಅವರು ಕೊಟ್ಟಿರತಕ್ಕಂಥ ಫ್ರೀ ಹ್ಯಾಂಡ್ ಇರ್ಬೋದು. ಇವತ್ತು 42 ಲ್ಯಾಬ್ಗಳಿಗೆ ನಾವು ತಗೊಂಡಿದ್ದೀವಿ. ಇನ್ನೂ 16 ಲ್ಯಾಬ್ಗೆ ಈ ವರ್ಷ ತೊಗೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಮತ್ತು ಎಲ್ಲ ಲ್ಯಾಬ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಅಲ್ಲಿ ಏನೇನು ಸರಿ ಇರಲಿಲ್ಲ ಅದನ್ನೆಲ್ಲಕ್ಕೂ ದುಡ್ಡು ಕೊಟ್ಟು ಎಲ್ಲ ಲ್ಯಾಬ್ನ ಉನ್ನತೀಕರಣ ಮಾಡಿದ್ದೀವಿ. ಲಾಸ್ಟ್ ಇಯರ್ ಅದನ್ನೇ ಒಂದು ಸ್ಕೀಮ್ ಅನೌನ್ಸ್ ಮಾಡಿ ಅದಕ್ಕೆ ದುಡ್ಡು ಕೊಟ್ಟು ಅದನ್ನು ನಾವು ಸಂಪೂರ್ಣ ಸಕ್ಸಸ್ ಮಾಡಬೇಕು ಅಂತೇಳಿ ಮಾಡಿದ್ವಿ. ಜೊತೆಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ 23 ಜಿಲ್ಲೆನಲ್ಲಿ ಟ್ರೈನಿಂಗ್, ರೈತರಿಗೆ ಟೈಮ್ಲಿ ಟ್ರೈನಿಂಗ್ ಕೊಡಬೇಕು. ಭಾಳ ಜನ ಈಗ ರೈತರು ಆ್ಯಕ್ಟಿವ್ ಆಗಿದ್ದಾರೆ, ಅವ್ರಿಗೆಲ್ಲ ಟೈಮ್ಲಿ ಅವ್ರಿಗೆ ಯಾವ್ಯಾವ ಥರ ಏನೇನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ, ಯಾವ ಬೆಳೆ ಯಾವ ಥರ ಬೆಳಿಬೇಕು, ರೋಗ ಯಾವ ರೀತಿ ಬರುತ್ತೆ, ಯಾವ ಗೊಬ್ಬರ ಉಪಯೋಗಿಸ್ಬೇಕು, ಇದೆಲ್ಲ ಟ್ರೈನಿಂಗ್ ಕೊಡೋದಕ್ಕೆ 23 ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. 25 ವರ್ಷದಿಂದ 23 ಇದ್ದದನ್ನು ಈ ಕಳೆದ ವರ್ಷ 6 ಹೊಸ ಟ್ರೈನಿಂಗ್ ಸೆಂಟ್ರನ್ನ ಮಾಡಿದ್ದೀವಿ. ಆ ಬಿಲ್ಡಿಂಗ್ ಕೊಟ್ಟಿದ್ದೀವಿ, ಎಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ಬಿಲ್ಡಿಂಗ್. RSK ತುಂಬ ಮುಖ್ಯವಾದಂಥ ರೈತರಿಗೆ ಸಂಪರ್ಕ ಇರ್ತಕ್ಕಂಥದ್ದು. ಕೃಷಿ ಇಲಾಖೆಯಲ್ಲಿ ಅತ್ಯಂತ ಹತ್ತಿರದಲ್ಲಿ ರೈತರು ಭೇಟಿ ಮಾಡಿ ಎಲ್ಲ ಅನುಕೂಲನ ಪಡ್ಕೊಳ್ಳಿಕ್ಕೆ ಅವಕಾಶ ಇರೋದು RSK, ರೈತ ಸಂಪರ್ಕ ಕೇಂದ್ರ. 3 ವರ್ಷದಲ್ಲಿ ಹೈಯೆಸ್ಟು ಕಳೆದ ಯಾವತ್ತೂ ವರ್ಷಕ್ಕೆ ಅವರೇ ತೊಗೊಂಡ್ರೆ ಮಾಡೋಕ್ಕಾಗದೇ ಇರೋ ಒಟ್ಟು 52 ಹೊಸ ಕಟ್ಟಡಗಳನ್ನ ಕಟ್ಟಿ ರೈತರಿಗೆ ಉಪಯೋಗ ಆಗುವಂಥ ಒಂದು ವಾತಾವರಣವನ್ನು
ಸೃಷ್ಟಿ ಮಾಡಿದ್ದೀವಿ. ಈ ವರ್ಷ ಒಂದೇ ವರ್ಷ 20 ತೊಗೋಬೇಕು ಅಂತ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಅನೇಕ AD ಇರ್ಬೋದು, DD ಇರ್ಬೋದು, ಆಫೀಸ್ ಕಟ್ಟಡನೇ ಇಲ್ಲದೆ ಇರ್ತಕ್ಕಂಥವು ರೈತರ ಇಲಾಖೆ, ಭಾಳ ಪ್ರಮುಖವಾಗಿ ಹೆಚ್ಚಿನ ಜನರಿಗೆ ಉಪಯೋಗ ಆಗುವಂಥ ಇಲಾಖೆ. ಈ ಇಲಾಖೆಯಲ್ಲಿ ಸ್ವಂತ ಕಟ್ಟಡ ಇರಬೇಕು, ಬೋರ್ಡ್ ಕ್ಲೀನಾಗಿರಬೇಕು. ರೈತರು ಕೃಷಿ ಇಲಾಖೆ ಅಂದರೆ ಖುಷಿಯಾಗಿ ಬಂದು ವಿಚಾರವನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹೆಚ್ಚು ಭಾಳ ಪರಿಣಾಮಕಾರಿಯಾಗಿ ಹೊಸ ಕಟ್ಟಡಗಳನ್ನ ನಾವು ಕಟ್ಟಿದ್ದೀವಿ. ಬಿತ್ತನೆ ಬೀಜ 40 ಲಕ್ಷ ರೈತರಿಗೆ 472 ಕೋಟಿ ಸಹಾಯಧನ ಕೊಟ್ಟಿದ್ದು. ಸೂಕ್ಷ್ಮ ರೈತ ಸಿರಿ ಯೋಜನೆ, ಈ ಮಿಲೆಟ್ ಸಿರಿಧಾನ್ಯ ಬೆಳಿಕೆ 10,000 ಒಂದು ಹೆಕ್ಟೇರ್ಗೆ ಸಹಾಯಧನ ಕೊಟ್ಟು ಇವತ್ತು ಆ ಒಂದು 50 ಕೋಟಿವರೆಗೂ ರೈತರಿಗೆ ಅದರ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಭತ್ತ ಸಂಶೋಧನಾ ಕೇಂದ್ರ ಇವತ್ತು ನೂತನ ಈಗೇನಾಗಿದೆ, ನಾನು ಇದಕ್ಕೋಗಿದೆ ಫಿಲಿಪೈನ್ಸ್ಗೆ ಹೋಗಿದೆ. ಮಳೆ ಬಂದು ಒಂದಷ್ಟು ನೀರು ನಿಂತುಬಿಟ್ರೆ ಒಂದು 10 ದಿವಸ 15 ದಿವಸ 20 ದಿವಸ ಮಳೆ ಬಂದರೆ ಅದು ಬೆಳೆ ಹಾಳಾಗಿ ಹೋಗ್ತಿತ್ತು. ಬೆಳೆದಿರ್ತದೆ 1 ತಿಂಗಳು 2 ತಿಂಗಳು, ದೊಡ್ಡದು ಯಾವ್ದಾರ ಮಳೆ ಬಂದರೆ ಅದಕ್ಕೆ ಫಸಲು ಬರ್ತಾ ಇರಲಿಲ್ಲ. ಅಲ್ಲಿ ಇವತ್ತು ನಮ್ಮ ರಾಜ್ಯದ ನಮ್ಮ ತಾಲೂಕಿನೇ ಇನ್ನು ಮಳವಳ್ಳಿ ಒಬ್ಬ ನಾಗಮಂಗಲದನು ಸೈನ್ಸಿಸ್ಟ್ ಇದ್ದಾನೆ. ಅವನು ರಿಸರ್ಚ್ ಮಾಡಿ ನನ್ನನ್ನು ಬರಲೇಬೇಕು ಅಂದಿದ್ರು, ಹೋಗಿದ್ದೆ. ಇಂದಿರಾ ಗಾಂಧಿ ಹೋಗಿದ್ದಾರೆ, ಮನಮೋಹನ್ ಸಿಂಗ್ ಹೋಗಿದ್ದಾರೆ. RRI ಅಂತ ರೈಸ್ ರಿಸರ್ಚ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಮೋದಿಯವರು ವಿಸಿಟ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಿಂದ ಕೃಷಿ ಸಚಿವರಾಗಿ ಯಾರೂ ಹೋಗಿರಲಿಲ್ಲ. ನಮ್ಮ ಸಿದ್ದರಾಮಯ್ಯನವ್ರು ಹಿಂದೆ ಒಂದು ಸಲ ಈ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆದಾಗಲೇನೋ ಹೋಗಿದ್ದಾರೆ ಅವರು ಒಂದು ಸಲ. ನಾನು ಹೋಗಿ ನೋಡಿದೆ, 20 ದಿವಸ ನೀರು ನಿಂತಿದ್ದರು, ಬೆಳೆ 20 ದಿವಸ ಆದಮೇಲೆ ಆ ನೀರು ಕಡಿಮೆ ಆದ್ರೂ ಬೆಳೆ ನಮಗೆ ಸಿಕ್ಕುವಂಥ ತಳಿಯನ್ನು ಕಂಡುಹಿಡಿದಿದ್ದಾರೆ. ನಾವು ರೈತರಿಗೆ ಜೋಬಿಗೆ ದುಡ್ಡು ಕೊಟ್ಟರೆ ಅಲ್ಲ, ಯಾವ್ಯಾವ ಥರ ಅವರು ಮಾಡೋ ಬೆಳೆಗಳನ್ನ ಅಥವಾ ಅವರು ಸಕ್ಸಸ್ ಆಗ್ಬೋದು. ಒಂದು ಕಡೆ ತಳಿಗಳು ಬಿಸಿಲಿಗೆ ತಡೆಯುವಂಥದ್ದು, ಮಳೆಗೆ ತಡೆಯುವಂಥದ್ದು, ಮಳೆ ಕಡಿಮೆ ಆದರೆ, ಬಿಸಿಲು ಜಾಸ್ತಿ ಆದರೆ, ನೀರು ಕಡಿಮೆ ಆದರೆ, ಜೊತೆಗೆ ಆಮೇಲೆ ಮಾರ್ಕೆಟಿಂಗು, ಅದಾದಮೇಲೆ ಪ್ರೊಸೆಸ್ಸಿಂಗು, ಬ್ರ್ಯಾಂಡು, ಇವೆಲ್ಲ ಕೊಟ್ಟಾಗ ಯಾವ ರೈತರು ಯಾರೋ ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರ ಸರ್ಕಾರದಿಂದ ಏನಾಯಿತು ಅಂತ ಕೇಳ್ಬೋದು. ಒರ್ಜಿನಲಿ ರೈತರು ನೀವು ಒಪ್ತಿರೋ ಇಲ್ವೋ ಅಥವಾ ಕೆಲವರು ಕಾಮೆಂಟ್ ಮಾಡೋರು ಒಪ್ತಾರೋ ಇಲ್ವೋ, ನಾನು ಒಂದು 50-60 ಕಡೆ ವಿಸಿಟ್ ಮಾಡಿದ್ದೀನಿ. ಪ್ರೋಗ್ರೆಸಿವ್ ರೈತರು ಅಂತ ಒಂದು 50-60 ಕಡೆ, 60 ಕಡೆನೂ ಕೇಳಿದ್ದೀನಿ. ನಾವು ಸಬ್ಸಿಡಿ ಸಾಲ, ಇದು ಬಡ್ಡಿ ರಹಿತ ಸಾಲನೂ ತೊಗೊಂಡಿಲ್ಲ, ಬ್ಯಾಂಕಲ್ಲೂ ಸಾಲ ತಗೊಂಡು. ಅವ್ರಿಗೇನೆಂದರೆ ಬೆಳಗ್ಗೆ ಎದ್ದರೆ ಹೊಲ, ರಾತ್ರಿ ಆದರೆ ಮನೆ, ಬಿಟ್ಟು ಅವರು ಏನೂ ಗೊತ್ತಿಲ್ಲ. ಒಬ್ಬ ಮರಾಠಿ ರೈತ ಬೆಳಗಾಂನಲ್ಲಿ, ನಾನು ಈ ಕಂಬದ ಹತ್ರ ನಿಂತ್ಕೊಂಡ್ರೆ ಈ ಗಿಡದ ಹತ್ರ ನಾನು ಆ ಗಿಡಕ್ಕೆ ಏನು ಬೇಕು ಅಂತ ನನಗೆ ಗೊತ್ತಾಗುತ್ತೆ ಸರ್, ನಾನು ಗಿಡದ ಹತ್ರ ಮಾತಾಡ್ತೀನಿ ಸರ್. ಆ ಥರ ಅವನಿಗೆ ಆ ಒಂದು ವ್ಯವಸಾಯದ ಬಗ್ಗೆ ಇದು ನನಗೆ ಯಾರು ನೋಡಿದ್ರೆ ನಿಮಗೆ ತಲೆಕೆಟ್ಟಿದೆ ಅಂತ ಅನ್ಬೋದು ನೀವು. ಅವನು ಆ ಥರ ಆತ್ಮಪೂರ್ವಕವಾಗಿ ಮಾತಾಡ್ತಾರೆ. ಅವರಿಬ್ಬರು ಮಕ್ಕಳು, ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಒಬ್ಬ ಡಿಪ್ಲೊಮಾ ಗ್ರ್ಯಾಜುಯೇಟ್. ನಾವೆಲ್ಲೂ ಕಳಿಸಿಲ್ಲ ಸರ್, ನಾವು ಹ್ಯಾಪಿಯಾಗಿದ್ದೀವಿ. ತಿಂಗಳಿಗೆ 10-20 ಲಕ್ಷ ದುಡಿತೀವಿ, ಆರಾಮಾಗಿದ್ದೀವಿ ಸರ್. ನಾನು ಯಾವ ಟ್ರೈನಿಂಗ್ ಎಲ್ಲೇ ಕೇಳಿದ್ರು ನನ್ನ ದುಡ್ಡಲ್ಲಿ ರೈತ ಸಂಪರ್ಕ, ರೈತರ ಇಲಾಖೆ, ಕೃಷಿ ಯೂನಿವರ್ಸಿಟಿ ಎಲ್ಲಿ ಕರೆದ್ರೂ ಹೋಗ್ತೀನಿ ನಾನು ಸರ್. ಏನು ತಿಳ್ಕೊಳ್ಳೋ ಅಂಥದ್ದು ನನಗೆ ಅವಶ್ಯಕತೆ ಇದೆ ಸರ್, ತಿಳ್ಕೊತೀನಿ ಸರ್. ಆ ಥರ ನಾನು ಇಲ್ಲಿ ಕೋಲಾರ, ನಮ್ಮ ಮಂಡ್ಯದ ಹತ್ರ ಯಾವುದೋ ಅರಕೆರೆ, ಬೇಕಾದಷ್ಟು ಕಡೆ ಹೋಗಿದ್ದೀನಿ. ಒಬ್ಬ ಯಾರೋ ನಿಮ್ಮಂಗೆ ಪತ್ರಿಕಾ ಉದ್ಯಮಿ ಬಿಟ್ಟು ಅವನು ಇಡೀ ರಾಜ್ಯ ಸುತ್ತಾಡಿದ್ದಾರೆ ಯಾವುದು ದೇವಸ್ಥಾನದ ಇತಿಹಾಸವನ್ನು ನೋಡಲಿಕ್ಕೆ, ಅದರ ಜೊತೆಗೆ ವ್ಯವಸಾಯಕ್ಕೆ ಹೋಗಿದ್ದೆ. ಇದೆಲ್ಲ ಇತಿಹಾಸವನ್ನು ನೋಡಿದ್ರೆ ಅದನ್ನೆಲ್ಲ ನಾನು ಬೇರೆಯವ್ರಿಗೆ ಉಪಯೋಗ ಬರಲಿ ಅಂತ ಅವರು ಹೊಲ್ದ ಹತ್ರ ಹೋದಾಗ ವಿಡಿಯೋ ಮಾಡಿ ನಾನು ಅವ್ರ ಜೊತೆ ಮಾತಾಡಿ ಅವರು ಹೇಳಿದಂಥ ವಿಚಾರವೆಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾಡಿದ್ವಿ. ಇಷ್ಟು ನಮಗೆ ತೃಪ್ತಿ ಇದೆ. ನನಗೆ ಒಂದೊಂದು ದಿವಸನೂ ಏನಾದರೂ ಒಂದಷ್ಟು ರೈತರಿಗೆ, ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇಲ್ಲೇ ಇದ್ದಾರೆ,
ಇವತ್ತು ಅವರ ಕ್ರಿಯೇಷನ್ A+ ಇದೆ ಅವರಿಗೆ ರಾಷ್ಟ್ರದಲ್ಲಿ. 75 ಯೂನಿವರ್ಸಿಟಿನೆಲ್ಲ 11ನೇ ಸ್ಥಾನದಲ್ಲಿದ್ದಾರೆ ಅವರು. ಬೆಂಗಳೂರು ಯೂನಿವರ್ಸಿಟಿ, JKVK ಯೂನಿವರ್ಸಿಟಿ ರೈತರಿಗೆ ಸಾಕಷ್ಟು ಅನುಕೂಲವನ್ನು, ಅವರಿಗೆ ಮಾರ್ಗದರ್ಶನವನ್ನು ಮಾಡಿದೆ. ಇವತ್ತು ನಾವು ಹೊಸ ಯೂನಿವರ್ಸಿಟಿ ಮಂಡ್ಯಕ್ಕೆ, ಒಂದು ಮಂಡ್ಯ ಜಿಲ್ಲೆ ಅಂದರೆ ರೈತರ ಜಿಲ್ಲೆ. ಮೈಸೂರು ವಾತಾವರಣನೇ ಬೇರೆ, ಬೆಂಗಳೂರು ವಾತಾವರಣನೇ ಬೇರೆ, ಬೆಳಗಾವಿ ವಾತಾವರಣನೇ ಬೇರೆ. ಸಂಶೋಧನೆ ಮಂಡ್ಯದಲ್ಲಿ ಪ್ರಾರಂಭ ಆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ 1939ರಲ್ಲಿ. ಅಲ್ಲೊಂದು ಯೂನಿವರ್ಸಿಟಿ ಕೊಡಬೇಕು ಅಂತೇಳಿ ನಾನು ಇವತ್ತು ಭಾಳ ಜನ ಅಸಮಾಧಾನ, ಅಂದರೆ ವಿರೋಧ ಅಲ್ಲ, ವಿರೋಧಕ್ಕೂ ಅಸಮಾಧಾನಕ್ಕೂ ವ್ಯತ್ಯಾಸ ಇರುತ್ತೆ. ಎಲ್ಲ ಬೆಂಗಳೂರಿನಲ್ಲಿ ಪ್ರಭಾವಿ ಮಂತ್ರಿಗಳಿದ್ದಾರೆ ನಮ್ಮ ಜೊತೆಯಲ್ಲಿ. ಅವರೆಲ್ಲ ಏನು ಬೆಂಗಳೂರು JKVKನ ಬೇರ್ಪಡಿಸಿ ತೊಗೊಂಡೋಗ್ತಾ ಇದೆಯಲ್ಲ, ನಿನ್ನ ಕತೆ ಏನು ಅಂತ. CM ಅವರು ತಮಾಷೆ ಮಾಡ್ತಾ ಒಂದು ಮಾತು ಹೇಳಿದ್ರು, ಮೈಸೂರು ಡಿವಿಷನಲ್ಲಿ ಒಂದಿಲ್ಲ ಕೊಡೋದು ಒಳ್ಳೆಯದು ಅಂತ ಹೇಳ್ತೀಯ, ಮೈಸೂರು ಡಿವಿಷನ್ ಅಂದರೆ ಮೈಸೂರು ಕೊಡಬೇಕಾಗಿತ್ತಲ್ಲ, ನಿನ್ನ ಮಂಡ್ಯಕ್ಕೆ ಯಾಕೆ ತೊಗೊಂಡೋಗ್ತಾ ಇದೆಯಾ ಅಂತ. ಹಿಂಗೆ ಅವರೆಲ್ಲರನ್ನೂ ನಗಿಸ್ಕೊಂಡು ಮಾತಾಡ್ಕೊಂಡು ಒಪ್ಪಿಸ್ಕೊಂಡು ಮಂಡ್ಯ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದ್ದೀನಿ. ಬಹುಶಃ ರಾಜಕೀಯವಾಗಿ ಮಾತನಾಡ್ತಾರೆ, ಒಂದು ರಸ್ತೆ ಮಾಡಿದವರು ಪ್ರಚಾರ ತಗೋತಾರೆ, ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿದವರು ತಗೋತಾರೆ, ಒಂದು ಅಂಗನವಾಡಿ ಕೇಂದ್ರ ಕಟ್ಟಡ ಕಟ್ಟಿದವರು ತಗೋತಾರೆ. ಬಿಟ್ಟಾದರೆ ನಾವು ಯೋಚನೆ ಮಾಡಬೇಕಾಗಿರೋದು, ಈ ಭೂಮಿ ಇರೋವರೆಗೂ 100 ವರ್ಷ ಈ ರೈತರಿಗೆ ಏನು ಅನುಕೂಲ ಮಾಡಲಿಕ್ಕೆ ಆಗುತ್ತೆ, ನಾವು ಅವ್ರಿಗೇನು ಉತ್ತೇಜನ ಮಾಡಲಿಕ್ಕಾಗತ್ತೆ, ಅವ್ರ ಕುಟುಂಬ ಹೇಗೆ ಸಬಲೀಕರಣ ಆಗುತ್ತೆ, ಆ ಸಬಲೀಕರಣ ಆಗಲಿಕ್ಕೆ ಏನು ಮಾಡಬೇಕು ಅಂತ ಆ ರೀತಿ ಅದನ್ನು ನಾವು ಮಾಡಿದ್ದೀವಿ. ರೈತ ಸಮೃದ್ಧಿ ಒಂದು ನೂತನವಾಗಿ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸುವ ಕಾರ್ಯಕ್ರಮವಾಗಿದ್ದು, ಅದು 15,616 ಫಲಾನುಭವಿಗಳಿಗೆ 9 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಂಡಿರೋದು. ಕರ್ನಾಟಕದ 3 ವರ್ಷ ಲಾಭದಲ್ಲಿ ಪ್ರಸಕ್ತ 13 ಕೋಟಿ. ಬೀಜ ನಿಗಮ 13 ಕೋಟಿ ಪ್ರಾಫಿಟಲ್ಲಿದೆ. ಕೆಪೆಕ್ಸ್ ಸಂಸ್ಥೆ ಬಗ್ಗೆ ನಿಮ್ಗೆ ಹೇಳಿದೆ. ಕಿರು ಉದ್ಯಮಿಗಳಿಗೆ 206 ಕೋಟಿ ಈ ವರ್ಷ 9 ಲಕ್ಷದಂಗೆ ನಾವು ಕೊಟ್ಟಿರ್ತಕ್ಕಂಥದ್ದು. ಪ್ರಥಮ ಸಾವಯವ ತಾಲೂಕು ಜೋಡ ತಾಲೂಕು ಕಳೆದ ಬಾರಿ ನಾವು ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಈ ವರ್ಷ ಪಾಂಡವಪುರ ಘೋಷಣೆ ಮಾಡಿದ್ದೀವಿ. ಸ್ವಲ್ಪ ಪಾಂಡವಪುರ ಕಷ್ಟ ನಿಮಗೂ ಗೊತ್ತು ಮಂಡ್ಯದಲ್ಲಿ, ಆದರೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಬರ ಪರಿಹಾರದಲ್ಲಿ ನೀವು ಬರೆದ್ರಿ, ನಾವು ನೋಡ್ದೋ ಇಲ್ಲ ಅಂತ ಹೇಳಲ್ಲ, ನಿಮ್ಮ ಬಗ್ಗೆ ನಾನು ದೂಷಣೆ ಮಾಡಲ್ಲ. ಆದರೆ ಒಂದು ನ್ಯಾಯ ಕೇಳ್ತೀನಿ ರೀ, ನಾನು ನಿಮ್ಮನ್ನು ಯಾವುದೇ ಪಕ್ಷಕ್ಕೆ ಹೋಲಿಕೆ ಮಾಡಲ್ಲ. ಇವತ್ತಿನ ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ರೂಲ್ ಮಾಡ್ತಾವ್ರೆ. 23ನೇ ಇಸ್ವಿನಲ್ಲಿ 100 ವರ್ಷದ ನಂತರ ದೊಡ್ಡ ಬರಗಾಲ ಅಂತೇಳಿ ನಾವೆಲ್ಲ ಹಲವಾರು ಅಂಕಿಅಂಶಗಳ ಪ್ರಕಾರ ಪ್ರಿಡಿಕ್ಟ್ ಆಯಿತು. ನಾನು ಕೃಷ್ಣ ಬೈರೇಗೌಡರು ಪ್ರಿಯಾಂಕರ್ಗೆ ಹಲವಾರು ಇಲ್ಲಿ ಮೀಟಿಂಗ್ ಮಾಡಿ 4-5 ಬಾರಿ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡಿದ್ರು. CM ಕೈಲೂ ಒಂದ್ಸಲ ಕರ್ಕೊಂಡೋಗಿ ಭೇಟಿ ಮಾಡಿದ್ರು. ಇಲ್ಲಿಂದ ರಿಪೋರ್ಟ್ ಕೊಟ್ಟು ಅಲ್ಲಿಂದ ಅಧಿಕಾರಿಗಳು ಬಂದರು, ಅವರು ಮೆಮೊರಂಡಮ್ ಕೊಟ್ಟರು. ಅವರು ಮಾಡಿ ಇದು ಕರ್ನಾಟಕ ಸರ್ಕಾರ ಈ ಬರಗಾಲದಲ್ಲಿ ಸಮೀಕ್ಷೆ ಪ್ರಕಾರ ಅವರು ಕೊಟ್ಟಿರ್ತಕ್ಕಂಥ ಮೆಮೊರಂಡಮ್ಮು ಅತ್ಯಂತ ಸೂಕ್ತವಾಗಿದೆ ಅಂಥೇಳಿ ಅವರು ಕಮಿಟಿಗೆ ರಿಪೋರ್ಟ್ ಕೊಟ್ಟರು. ಎಷ್ಟು ಬುದ್ಧಿವಂತರು, ಕರ್ನಾಟಕದ ಜನರ ಬಗ್ಗೆ ಎಷ್ಟೊಂದು ಅವ್ರಿಗೆ ಗೌರವ ಇದೆ. ಪಾಪ 20 ಸೀಟು 30 ಸೀಟು 100ಕ್ಕೆ 100 ಗೆಲ್ಲಿಸ್ಕೊಡೋವಂಥ BJP ಸಂಸದರಿಗೆ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿಂದ ಹೋಗಿರೋರು ಬಾಯಿ ಬಿಡ್ಕೋತಾರೆ. DK ಶಿವಕುಮಾರು ಸಿದ್ದರಾಮಯ್ಯ ಬಾಯಿ ಬಿಡ್ಕೋತಾರೆ. ಅಲ್ಲಿ ಹೋಗಿ ಒಂದು ಮಾತಾಡೋಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಜೋಶಿ, ಸೋಮಣ್ಣ, ಕುಮಾರಸ್ವಾಮಿ, ಶೋಭಾ ಅವರು, ಅಯ್ಯಯ್ಯೋ ಅವರ ಮಾತಾಡೋದು ಕೇಳಿಬಿಟ್ರೆ ನಾನು ಕಿವಿ ಮುಚ್ಕೋಬೇಕು, ಕಣ್ಣು ಮುಚ್ಕೋಬೇಕು, ಹಂಗೆ ಮಾತಾಡ್ತಾರೆ. ಅದು ಇವತ್ತು ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ. ದುರಾದೃಷ್ಟ ಅಂತ ಅನ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಕೊನೆಗೆ ಅವರು ಒಂದು ಲೈನ್ ಬರೆದಿದ್ರು ಕಮಿಟಿಯವರು, ಅಲ್ಲಿಂದ ಬಂದವರು, ಇದು ಪರಿಹಾರ ಕೊಡಲಿಕ್ಕೆ ಸೂಕ್ತವಾಗಿದೆ. ಆಮೇಲೆ ಇದೇ ಥರ ಯಾವುದೇ ರಾಜ್ಯ ಮೆಮೊರಂಡಮ್ ಕೊಡಬೇಕಾದ್ರೆ ಕರ್ನಾಟಕ ಮೆಮೊರಂಡಮ್ ಕಾಪಿನ ಫಾಲೋಅಪ್ ಮಾಡಿ ಅಂತೇಳಿ ಒಂದು ರೈಟಿಂಗ್ನಲ್ಲಿ ಲೆಟ್ರ್ ಕೊಟ್ಬಿಟ್ಟಿದ್ರು. ಅದನ್ನು ಹಿಡ್ಕೊಂಡು ನಾವು ಎಲ್ಲ ಥರ ಪ್ರಯತ್ನ ಆದಮೇಲೆ ಕ್ಯಾಬಿನೆಟ್ನಲ್ಲಿ ನಾನು ಕೃಷ್ಣ ಬೈರೇಗೌಡರು ರಿಕ್ವೆಸ್ಟ್ ಮಾಡಿದೆವು CMಗೆ,
ನಾವಿಗೆ ಎಲ್ಲ ಥರದ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ನಾವು ಪ್ರಪೋಸ್ ಮಾಡಿದ್ದೀವಿ. ಇದನ್ನು ಯಾಕೆ ಸರ್ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು? ಕ್ಯಾಬಿನೆಟ್ಟು ಆಯಿತು ಸುಪ್ರೀಂ ಕೋರ್ಟ್ಗೆ ಹೋಗೋದು ಅಂತ ತೀರ್ಮಾನ ಆಯಿತು. ಎ ಜಿ ಅವರಿಗೆ ಹೇಳಿದ್ರು, ನೋಡಿ ನಮ್ಮ ದುರಾದೃಷ್ಟ, ಓಟ್ ಹಾಕಿ ಈ ರಾಷ್ಟ್ರದಲ್ಲಿ 2ನೇ ಟ್ಯಾಕ್ಸ್ ಹೆಚ್ಚಿಗೆ ಪೇಯರ್ ಇದ್ದರೆ ಕರ್ನಾಟಕ, ಮಹಾರಾಷ್ಟ್ರ ಬಿಟ್ಟರೆ ಹೆಚ್ಚು ಟ್ಯಾಕ್ಸ್ ಪೇ ಮಾಡೋದು. ನಮಗೆ ಮಹದಾಯಿಗೆ 5,000 ಕೊಡಲಿಲ್ಲ, ಬೆಂಗಳೂರಿಗೆ 5,000 ಕೊಡಲಿಲ್ಲ, ಇದು ಹಣಕಾಸಿನ ಇದರಲ್ಲಿ ವ್ಯತ್ಯಾಸ ಆದದ್ದು 5,000 ಕೋಟಿ ಕೊಡಲಿಲ್ಲ. ಅದು ಒಂದು ಕಡೆ. ಮೆಟ್ರೋಗೆ 50% ಕೊಡಬೇಕಾಯಿತು, 83% ನಾವು ಹಾಕಿದ್ದೀವಿ. JJMಗೆ ದುಡ್ಡು ಕೊಡಬೇಕಾದದ್ದು ಒಟ್ಟು 15,000 ಕೋಟಿ. ಈ ನಮ್ಮ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬ್ಯಾಲೆನ್ಸ್ ಇರೋದು 15,000ದಿಂದ 20,000 ಕೋಟಿ ಬ್ಯಾಲೆನ್ಸ್ ಇದೆ. ಯಾವ ಭಾಷೆಯಲ್ಲಿ ಕೇಂದ್ರ ಸರ್ಕಾರನ ನಾವು ಟೀಕೆ ಮಾಡಬೇಕು? ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂತಿರೋರು, ಲೋಕಸಭಾ ಸದಸ್ಯರಾಗಿ ಕೂತಿರೋರು, ಏನು ಅವ್ರದ್ದು ಕೆಲಸ ಈ ಕರ್ನಾಟಕದ ಪರವಾಗಿ ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ. ಕೊನೆಗೆ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಡ್ತು 3,454 ಕೋಟಿ ರಿಲೀಸ್ ಮಾಡೋದಕ್ಕೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ರಿಲೀಸ್ ಮಾಡಿ ನಂತರ ಮೀಟಿಂಗ್ ಮಾಡಿ ಉಳಿದಿರೋ ಬಾಕಿ ಕೊಡಬೇಕು ಅಂತ ಹೇಳಿದ್ರು. ನಂತರ ಅವ್ರು ಮೀಟಿಂಗೇ ಮಾಡಲಿಲ್ಲ, ಒಂದು ಮೀಟಿಂಗೂ ಮಾಡಲಿಲ್ಲ. 3,454 ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ತೊಗೊಂಡಿದ್ದೀವಿ. ಇದೊಂದು ಎಷ್ಟು ನಾಚಿಕೆಗೇಡು ನಮಗೆ ಕರ್ನಾಟಕ ಜನಕ್ಕೆ ತೋರಿಸಿರೋವಂಥ ಅವರ ಇದು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ವರ್ಷ ಮಳೆ ಹಾನಿಯಿಂದ 2,250 ಕೋಟಿ ಪರಿಹಾರ ಕೊಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರ. 2,250. ನೆಟ್ಟೆ ರೋಗ ಬಸವರಾಜ ಬೊಮ್ಮಾಯಿ ಅನೌನ್ಸ್ ಮಾಡಿ ಹೋಗಿದ್ದನ್ನ ನಾವು ಕೊಟ್ಟು ಅದನ್ನು ಕ್ಲಿಯರ್ ಮಾಡಿದ್ವಿ 250 ಕೋಟಿಯ. ಸೊ ಇವತ್ತು ಪ್ರಯೋಗಾಲಯಗಳಲ್ಲಿ ಮಾಡಿದ್ದೀವಿ. ಅಂತರ್ಸಸ್ಯ ಸಿರಿ ಯೋಜನೆಗಳು, ಜಾಗೃತಿ ಕೋಶ, ದೇಶ ತಳಿಗಳಿಗೆ ಹೆಚ್ಚಿಗೆ ಗಮನ ಕೊಟ್ಟಿದ್ದೀವಿ. ರೈತ ಕರೆ ಕೇಂದ್ರ ಇದೊಂದು ವಿಶೇಷವಾದದ್ದು. ನಾನು ಮಂತ್ರಿಯಾಗಿ ಬಂದೆ, ಒಂದು ದಿವಸ ನಮ್ಮ ಪುತ್ರನೂ ನಮ್ಮ ಕಮಿಷನರು ಕರ್ಕೊಂಡು ಹೋದರು, ಇಲ್ಲೊಂದು ರೈತ ಕರೆ ಕೇಂದ್ರ ಇದೆ ಬನ್ನಿ ಸರ್ ನೋಡೋಣ ಅಂತ. ಅಲ್ಲಿ ಹೋಗಿ ನೋಡಿದೆ, ಎಲ್ಲರೂ ಕೂತಿದ್ರು ನಮ್ಮ ಹುಡುಗರು. ಏನು ಒಂದು 8 ನಂಬರ್ ಕೊಟ್ಟಿದ್ದರು ರೈತರು. ಆ 8 ನಂಬರ್ಗೆ ಯಾವತ್ಕಾರ ಮಾಡಿ. ಸೊ ಅದರ 8 ನಂಬರಲ್ಲಿ ಒಂದೊಂದು ನಂಬರಲ್ಲಿ ಒಂದೊಂದು ಸಮಸ್ಯೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ರೈತರು ನಿಮ್ಮ ಯಾವ ಸಮಸ್ಯೆಗೆ ಯಾವ ನಂಬರ್ಗೆ ಮಾಡಬೇಕು ಅಂತ ಹುಡುಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಒಂದೇ ನಂಬರ್ ಕೊಡಬೇಕು. ಆ ನಂಬರ್ಗೆ ಫೋನ್ ಮಾಡಿದ್ರೆ ಯಾವುದೇ ಸಮಸ್ಯೆ ಇದ್ದರೂ ಅವ್ರಿಗೆ ಹೇಳಬೇಕು ಅಂಥೇಳಿ ಅದನ್ನು ಒಂದು ತಿಂಗಳೊಳಗಡೆ ಒಂದೇ ಕರೆ ಕೇಂದ್ರ ಮಾಡಿದೆ. ಒಂದೇ ನಂಬರ್ ಕೊಟ್ಟು ಅದು ಭಾಳ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡಿದೆ. ಈ ಥರನೇ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲ ಮೆಸೇಜು, ವಾಯ್ಸ್ ಮೆಸೇಜು, ಎಲ್ಲ ಮಾಹಿತಿಯನ್ನು, ಮಾರ್ಕೆಟ್ ಪರಿಸ್ಥಿತಿ, ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ ಎಲ್ಲವನ್ನು ತಿಳಿಸ್ತಕ್ಕಂಥ ಒಂದು ಹೊಸ ಒಂದು ಆ್ಯಪನ್ನ ನಾವು ಇವತ್ತು 5ರಿಂದ 10ನೇ ತಾರೀಕು ಒಳಗಡೆ CM ಡೇಟ್ ತೊಗೊಂಡು ಲಾಂಚ್ ಮಾಡ್ತಾಯಿದ್ದೀವಿ. ಇದು ಒಂದು ಮಹತ್ವವಾದಂಥ ರೈತರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ. ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪ್ರಪ್ರಥಮ ಸ್ಥಾನ ಸಿಕ್ಕಿದೆ. ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ. ಜೊತೆಗೆ ಹಾವೇರಿ, ಕೊಪ್ಪಳ ಜಿಲ್ಲೆ ಫಸಲ್ ಬಿಮಾ ಯೋಜನೆಯ ಅನುಷ್ಠಾನದಲ್ಲಿ ಇಡೀ ರಾಷ್ಟ್ರದಲ್ಲಿ 3 ಜಿಲ್ಲೆ ತೊಗೊಂಡಿದ್ರಲ್ಲ, ಇಡೀ ರಾಷ್ಟ್ರದಲ್ಲಿ 3 ಜಿಲ್ಲೆನ ಪೈಲಟಾಗಿ ತೊಗೊಂಡು ಮಾಡಿದ್ದಾರೆ. ಅದರಲ್ಲಿ 2 ಜಿಲ್ಲೆ ನಾವೇ ಸಕ್ಸಸ್ ಆದವಾಗಿ ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ. 24-25ರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರಾಜ್ಯದ ಸಂಪರ್ಕ ಅನುಷ್ಠಾನ ಮಾಡಿರೋದಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಸಿರಿಧಾನ್ಯಗಳ ಉತ್ತೇಜನೆಗಾಗಿ ರಾಜ್ಯ ಸರ್ಕಾರ ಕೈಗೊಂಡಂಥ ವಿಶೇಷ ಪ್ರಯತ್ನಕ್ಕೆ ಸಿರಿಧಾನ್ಯ ವರ್ಷ 23ರಲ್ಲಿ ಆಚರಣೆಗೆ ಭಾರತ ಸರ್ಕಾರವು ಪ್ರಶಂಸೆ ಪತ್ರ ಕೊಟ್ಟಿದೆ. ಕೇಂದ್ರ ಸರ್ಕಾರ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಅಡಿಯಲ್ಲಿ 23 ಮತ್ತು 24ರಲ್ಲಿ ಅತ್ಯುತ್ತಮ ಪ್ರಗತಿ ಸಾಧನೆಗೆ ಕೃಷಿ ಇಲಾಖೆಗೆ ಪ್ರಶಸ್ತಿ ಪ್ರಮಾಣ ಪತ್ರ ಸಿಕ್ಕಿದೆ. ಕೇಂದ್ರ ಪುರಸ್ಕೃತ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯ ಯೋಜನೆ ಬಗ್ಗೆ 23-24 ಉತ್ತಮ ಸಾಧನೆ ಮಾಡಿರೋದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಮೆಚ್ಚುಗೆ ಪ್ರಮಾಣ ಪತ್ರ. ಇದ್ರ ಜೊತೆಗೆ ನೆಟ್ಟೆ ರೋಗದ ನಾಳೆ ಹೇಳಿದೆ, ಕೃಷಿ ಅಭಿವೃದ್ಧಿ ಏಜೆನ್ಸಿ, QR ಕೋಡು, ಕೃಷಿ ನವೋದ್ಯಮ್ಯ, ಬೀಜ ಪರಂಪರೆ ರಾಷ್ಟ್ರ, ಸಮಗ್ರ ಕೃಷಿ ಪದ್ಧತಿ, ಸಸ್ಯ ಸಂಸ್ಕರಣೆ. ಸೊ ಇವೆಲ್ಲ ಆತ್ಮ ಯೋಜನೆಗೆ ಮಾಡಿದ್ದೀವಿ. ದ್ವಿದಳ ಧಾನ್ಯ ಹೆಚ್ಚು ಅಭಿಯಾನ ಮಾಡಿದ್ದೀವಿ. ಸೊ ಈಗೆಲ್ಲ ಮಾಡಿರೋ ಜೊತೆಗೆ ನಾವು ಒಂದಷ್ಟು ಹೊಸ ಯೋಜನೆಗಳು, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ, ಈ ವರ್ಷ ನಾವು ಒಂದು ಹೊಸ ಯೋಜನೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ರೈತ
ರಾಜ್ಯ ಮಟ್ಟದ ಕೃಷಿ ಉದ್ಯಮಿ ತರಬೇತಿ ಕೇಂದ್ರ, ಅತ್ಯಾಧುನಿಕ ನಿಖರ ಬಿತ್ತನೆ ಮತ್ತು ನಾಟಿ ಯಂತ್ರಗಳ ಬಳಕೆ, ಈ ನಮ್ಮ ಈ ಕೃಷಿ ಯಂತ್ರೀಕರಣ ಯೋಜನೆಗೆ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ರೈತ ಮಾಲ್ ಈ ವರ್ಷ ಹೊಸ ಕಾರ್ಯಕ್ರಮ ಮಾಡಿದ್ವಿ. ರೈತ ಮಾಲ್ ಅಂತಂದರೆ ಒಂದೇ ಕಡೆ ರೈತರಿಗೆ ಸಿಗಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಗಳು, ಎಲ್ಲ ಥರದ ಸೌಲಭ್ಯಕ್ಕೆ ಬೇಕಾಗದಂಥ ಯಂತ್ರೋಪಕರಣಗಳು ಅಲ್ಲಿ ಸಿಕ್ಕೋ ಥರ ಒಂದು ರೈತ ಮಾಲನ್ನು ಮಾಡಬೇಕು ಅಂತೇಳಿ ನಮ್ಮ ಕೆಲವರು ಸಜೆಸ್ಟ್ ಮಾಡಿದರು. ಅದನ್ನು ಮಾಡ್ತಾಯಿದ್ದೀವಿ. ರಾಜ್ಯ ಮಟ್ಟದ ಸಲಹಾ ಸಮಿತಿಯನ್ನು ಮಾತಾಡಿದ್ದೀವಿ. ಇಷ್ಟು ನಾವು ನಮ್ಮ ಇಲಾಖೆಯಲ್ಲಿ ಇದರ ಜೊತೆಗೆ ರೈತರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹಾಲು ಸಹಾಯಧನ ಕೃಷಿ ಇಲಾಖೆಯಲ್ಲಿ ಕೊಟ್ಟಿರೋದು, ಈ ಥರದ್ದು 30,000 ಕೋಟಿ ರೈತರಿಗೆ, 62 ಲಕ್ಷ ರೈತರಿಗೆ 30,000 ಕೋಟಿ ಒಂದು ವರ್ಷಕ್ಕೆ, 3 ವರ್ಷದಲ್ಲಿ 90,000 ಕೋಟಿ ರೈತರಿಗೆ ನಾವು ಒಂದಲ್ಲ ಒಂದು ರೀತಿ ಹೋಗ್ತಾಯಿದೆ. 5 ಗ್ಯಾರಂಟಿ. ಇದಕ್ಕೆ ವಿರೋಧ ಪಕ್ಷದವ್ರು ಬಂದು ಸಂವಾದ ಮಾಡಿದ್ರೆ ನಮ್ಮ ಅಶೋಕು, ವಿಜೇಂದ್ರ, ನಮ್ಮ ಕುಮಾರಸ್ವಾಮಿಯವರು, ಜೋಶಿಯವರು, ನಾನು ಒಬ್ಬನೇ ಸಾಕು, ಮುಖ್ಯಮಂತ್ರಿನೂ ಕರೆಯಲ್ಲ, ಬೇರೆ ಉಪಮುಖ್ಯಮಂತ್ರಿನೂ ಕರೆಯಲ್ಲ, ಬಂದ್ ಮಾಡ್ಬೋದು. ಅದು ಬಿಟ್ಬಿಟ್ಟು ನಿಮ್ಮ ಸರ್ಕಾರ ಸರಿ ಇಲ್ಲ, ಮುಖ್ಯಮಂತ್ರಿ ಯಾವಾಗ ಆಯ್ತೀರಾ, ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ದೇನು, ಅದು ಕಟ್ಕೊಂಡು ಸುಮ್ಮನೆ ಟೀಕೆ ಮಾಡೋಕ್ಕೆ ಓಕೆ, ಟೀಕೆ ಮಾಡಲಿ, ಅದರಿಂದ ಈ ರಾಜ್ಯದ ಜನಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ವಿಜೇಂದ್ರ ಯತ್ನಾಳ್ ಕುಸ್ತಿ ಆಡೋದ್ರಿಂದ ನಮ್ಮ ರೈತರಿಗೆ ಏನು ಹೊಟ್ಟೆ ತುಂಬುತ್ತಾ? ಅವ್ರು ಕುಸ್ತಿ ಆಡ್ತಾ ಇರ್ತಾರೆ, ಎಲ್ಲ ಪ್ರಜಾಪ್ರಭುತ್ವದಲ್ಲೂ ಇರುತ್ತೆ ನಡ್ಕೊಂಡು. ಆದರೆ ಕುಸ್ತಿ ಆಡೋದ್ರಿಂದ ನಮ್ಮ ಸರ್ಕಾರ ನಿರ್ಲಕ್ಷ್ಯತೆ ವಹಿಸಿದರೆ ಪ್ರಾಬ್ಲಮ್, ಆಡಳಿತದ ಬಗ್ಗೆ ಪರಿಣಾಮ ಬೀರಿದರೆ ಪ್ರಾಬ್ಲಮ್, ಕಾರ್ಯಕ್ರಮಗಳು ನಿಂತಿದ್ದರೆ ಪ್ರಾಬ್ಲಮ್. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿ ಎಲ್ಲ ಕಾರ್ಯಕ್ರಮದಲ್ಲಿ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅನ್ಯೋನ್ಯವಾಗಿರ್ತಾರೆ, ತೀರ್ಮಾನ ತಗೊಳ್ಳೋಣ ಒಟ್ಟಿಗೆ ತಗೋತಾರೆ. ಸೊ ಅವ್ರಿಗೂ ಆಸೆ ಇರುತ್ತೆ, ಇವ್ರಿಗೂ ಆಸೆ ಇರುತ್ತೆ, ಇನ್ನೂ 4 ಜನ ಆಸೆ ಪಡ್ತಾರೆ, ಅದು AICC ತೀರ್ಮಾನ ಮಾಡುತ್ತೆ. ಅವ್ರಿಗೆ ಹೆಂಗೆ BJP ಹೈಕಮಾಂಡ್ ಇದೆ, ನಮಗೊಂದು ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಇದೆ. ಇದನ್ನು ಬಿಟ್ಟು ಹೊರಗಡೆ ಬಂದು ರಾಜ್ಯದ ಜನಕ್ಕೆ ಅನುಕೂಲ ಆಗೋವಂಥ ಯಾವುದೇ ಟೀಕೆ ಟಿಪ್ಪಣಿನ ಮಾಡಿದರೆ ನನಗೆ ಖುಷಿ ಆಗ್ತಿತ್ತು. ಕೇಂದ್ರದಿಂದ ಬರಬೇಕಾದಂಥ ಯಾವುದೇ ಅನುದಾನವನ್ನು, ಕೇಂದ್ರದಿಂದ ಯಾವುದೇ ಸೌಲಭ್ಯಕ್ಕೆ ಇವ್ರ ಕಡೆಯಿಂದ ಉಪಯೋಗ ಇಲ್ಲ, ಟೀಕೆ ಮಾಡ್ತಾರೆ, ದುರಾದೃಷ್ಟ. ಅದರಿಂದ ನಮ್ಮ ಇಲಾಖೆ, ನಾನು, ನಮ್ಮ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ, ಡೈರೆಕ್ಷನ್ನೊಂದಿಗೆ, ಎಲ್ಲ ಸಚಿವರ ಸಹಕಾರದೊಂದಿಗೆ, ಎಲ್ಲ ಶಾಸಕರು ಸಾಕಷ್ಟು ಹೊಸ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಸಾಕಷ್ಟು ರೈತರಿಗೆ ಮುಂದೆ ಅವರು ಆತ್ಮಸ್ಥೈರ್ಯವನ್ನು ತುಂಬಿದ್ದೀವಿ. ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಏನೆಲ್ಲ ನಮ್ಮ ಇಲಾಖೆಯಿಂದ ಅವ್ರಿಗೆ ಕೊಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನೂ ಸಹ ನಾವು ಕೊಟ್ಟಿದ್ದೀವಿ. ನನಗೆ ತೃಪ್ತಿ ಇದೆ. ಸೊ ಅದ್ರ ಮೇಲೂ ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರಿಗೆ ನಾವೇನೂ ಮಾಡಲಿಕ್ಕಾಗಲ್ಲ. ಇಷ್ಟನ್ನು ನಿಮ್ಗೆ ಹೇಳಿ, ಶ್ರೀಧರು, ನಮ್ಮ ಶಿವಕುಮಾರು ಮತ್ತು ಅವರೆಲ್ಲ ಸದಸ್ಯರು ಮತ್ತು ನೀವೆಲ್ಲ ಬಂದು ಇಷ್ಟೆಲ್ಲ ತಡವಾದರೂ ಕೂತು ಇದೆಲ್ಲ ಕೇಳಿದ್ದೀರ. ನಾನು ಬಹುಶಃ ಇದನ್ನು ಯಾವ ಇದರಲ್ಲಿ ಬೇಕಾದ್ರೂ ನೀವು ಕ್ಲಾರಿಫೈ ಮಾಡ್ಕೋಬೋದು. ಒಂದೇ ಒಂದು -1% ನಾನು ಮಾಡದೇ ಇರೋ ಕೆಲಸವನ್ನು ನಾನು ಹೇಳಿಲ್ಲ, ಅನಾವಶ್ಯಕವಾಗಿ ಪ್ರಚಾರ ತಗೊಳ್ಳುವಂಥ ಕೆಲಸ ಮಾಡಿಲ್ಲ. ಇನ್ನೇನಾದರೂ ನಿಮಗೆ ಕ್ಲಾರಿಫಿಕೇಷನು, ಸಜೆಷನ್ ಇದ್ದರೆ ಹೇಳಿದ್ರೆ ಸ್ವಾಗತ. ನಮಸ್ಕಾರ.